ಎಲ್ಲರಿಗೂ ನಮಸ್ಕಾರ. ವೃತ್ತಿರಂಗ ಟ್ರಸ್ಟ್ ಅರ್ಪಿಸುವ ನಾಟಕ ದುರೋಧನ. ರಚನೆ ಗೋವಿಂದೇಗೌಡ, ವಿನ್ಯಾಸ ಮತ್ತು ನಿರ್ದೇಶನ ಗಣಪತಿ ಗೌಡ. ರಂಗಪ್ರಯೋಗಕ್ಕೆ ವ್ಯತ್ಯಯಾಗದಂತೆ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡ್ನಲ್ಲಿ ಇಡಿ. ಇದೀಗ ನಾಟಕ ನಿಮ್ಮ ಮುಂದೆ ದುರೋಧನ. ಎಷ್ಟು ಭಯಾನಕವಾಗಿದೆ ಈ ಘೋರ ಮೌನ. ಯುದ್ಧಕ್ಕೂ ಮುನ್ನ ಈ ಮೌನದ ಅರಿವಿನ ಪರಿ
ಮುನ್ನ ಅಂತಿಮವಾಗಿ ಒಮ್ಮೆ ನೋಡಿಬಿಡುತ್ತೇನೆ. ಕೇವಲ ನನಗಾಗಿ ಪ್ರಾಣ ತೆತ್ತವನು. ನಿನ್ನ ನಿಷ್ಕಲ್ಮಶ ಸ್ನೇಹದ ಎದುರು ಇದೆಲ್ಲವೂ ನಶ್ವರ ಎನಿಸಿತು. ನೀನು ರಾಜ್ಯಕ್ಕಾಗಿ ಅಧಿಕಾರಕ್ಕಾಗಿ ಮಡಿದವನಲ್ಲ, ಕೇವಲ ನನ್ನ ಗೆಳತನಕ್ಕಾಗಿಯೂ ಹೋರಾಡಿ ಮಡಿದವನು. ಎಂಥ ಗೆಳತನವೋ ಕರ್ಣನಿಲ್ಲದು. ನಿನಗಿಂತ ಮೊದಲು ತಾಯಿಯ ಎದೆ ಹಾಲನ್ನು ಸೇವಿಸಿದವನು ನಾನು. ಹೀಗೆ ಎಲ್ಲದರಲ್ಲೂ ನಿನಗಿಂತ ಮೊದಲಿಗೆ ನಾನಾಗಿದ್ದೆ. ಆದರೆ ಯುದ್ಧದ ಮರಣದ ವಿಷಯದಲ್ಲಿ ಮಾತ್ರ ನನಗಿಂತ ಮೊದಲು ಹೋದೆಯಲ್ಲ. ಈ ಸ್ಥಳದಲ್ಲಿ ಮಾತ್ರ ಸರದಿ ವಿಳಂಬವಾಗಿದೆ. ಲಕ್ಷಣ ಕುಮಾರ, ತಂದೆಗೆ ತರ್ಪಣ ನೀಡುವುದು ರೂಢಿ. ಇಂದು ನಾನೇ ನಿನಗೆ ತರ್ಪಣ ನೀಡುವಂತಾಯ್ತೆ. ಮದ್ದನು ವಿದ್ಯೆ ಕೌಶಲ್ಯವನ್ನು ನಾವು ಅರಿಯದವರೇ. ಅರ್ಜುನನಿಗೆ ವಿದ್ಯಾಭ್ಯಾಸ ಹೇಳಿಕೊಟ್ಟವರು ತಾವು. ಆದರೆ ಇಂದು ಅವರ ವಿರುದ್ಧ ಕೈವಾಗಲು ಸಾಧ್ಯವಿಲ್ಲ. ಇದು ತಮ್ಮ ಉದಾಸೀನತೆಯೋ ಅಥವಾ ನನ್ನ ಕರ್ಮವೋ?
ನನ್ನವರನ್ನೆಲ್ಲ ಕಳೆದುಕೊಂಡು ನಾನು ಅನಾಥನಾಗಿರುವುದಲ್ಲ. ತಾತ ಭೀಷ್ಮ, ನಾನು ಸೋತೆ 16 ವರ್ಷಗಳ ಕಾಲ ಗುರುಕುಲ ಸಿಂಹಾಸನವನ್ನು ಆಳಿದವನು ನಾನು. ನನ್ನ ಜೊತೆ ಭೀಷ್ಮ, ದ್ರೋಣ, ವಿದುರಂತ ಹಿರಿಯರಿದ್ದರು. ಶಕುನಿ, ಅಶ್ವತ್ಥಾಮನಂತ ಸಮಕಾಲೀನರಿದ್ದರು. ಪ್ರಾಣಗಳು ಸ್ನೇಹಿತ ಕರ್ಣನಿದ್ದ. ನನ್ನ ಮನವನ್ನು ನಡೆಸುವಂತ ಸತಿ ಇದ್ದರು. ಬೃಹತ್ ಅದ್ಭುತವಾದ ಸಂಪತ್ವರಿದ್ದರು. ನನ್ನ ಆಜ್ಞೆಗಾಗಿ ಕಾದು ಕುಳಿತಂತ ನನ್ನ ಅನುಜರಿದ್ದರು, ಸಹೋದರರಿದ್ದರು. ನನ್ನ ಬೆರಳಾಗಿ ಶಾಲೆಯಲ್ಲೇ ಇಡೀ ಜಗತ್ತನ್ನೇ ಅಲ್ಲಾಡಿಸುವಂತ ಸಾಮಂತ ರಾಜರಿದ್ದರೂ ನಾನು ಸೋತೆ. ಈಗ ನನ್ನವರನ್ನೆಲ್ಲ ಕಳೆದುಕೊಂಡು ನಾನು ಅನಾಥನಾಗಿರುವೆ. ದ್ರೋಣ, ಭೀಷ್ಮಾದಿಗರು ನನ್ನವರು, ಕರ್ಣ, ಅಶ್ವತ್ಥಾಮರು ನನ್ನವರು, ಶಕುನಿಯನು ನನ್ನವರು, ಅವನು ನನ್ನವರು, ಇವನು ನನ್ನವನು, ಅವರು ನನ್ನವರು. ನನ್ನವರಿಲ್ಲದೆ ನಾನು ಅನಾಥನಾಗಿರುವೆ, ಅನಾಥನಾಗಿರುವೆ. ನನ್ನವರು, ನನ್ನವರು, ನನ್ನವರು. ನಿನ್ನ ಅಹಂಕಾರಕ್ಕಾಗಿ ಸತ್ತವರು, ನಿನ್ನ ಪ್ರತಿಷ್ಠೆಗಾಗಿ ಸತ್ತವರು, ನಿನ್ನ ಯೋಧನೆಗಾಗಿ ಸತ್ತವರು. ಯಾರು ಯಾರು ನೀವೆಲ್ಲ?
ಇದರಿಂದ ನನಗಾಗುವ ಪ್ರಯೋಜನವಾದರೂ ಏನೆಂದು ನೀನು ಮೂದಲಿಸಿಕೊಳ್ಳುತ್ತಿರುವೆ ಎಂದು ನಾನು ಬಲ್ಲೆ. ಆದರೂ ನನ್ನ ಕಥೆಯನ್ನು ಹೇಳದೆ ಇಲ್ಲಿಂದ ಹೋಗಲಾರೆ. ನಿನ್ನ ದುರಾತ್ಮದ ಸರ್ವನಾಶವನ್ನು ಎದುರು ನೋಡುತ್ತಿರುವ ನನ್ನ ಅಳಿವಿಗೆ ಕಾರಣನಾದ ನಿನ್ನ ಅಳಿವನ್ನು ನೋಡಲು ನಾನು ಎಡವಾಗಿಯೇ ಉಳಿದಿದ್ದೇನೆ. ಇಂದು ಈ ಕುರುಕ್ಷೇತ್ರದಲ್ಲಿ ನಮ್ಮಂತ ಬಡಪಾಯಿ ಪ್ರಜೆಗಳ ರಕ್ತದಿಂದ ಎಪ್ಪುಗಟ್ಟುತ್ತಿರಲಿಲ್ಲ. ನನ್ನಂತವರನ್ನೇ ನಂಬಿಕೊಂಡ ಎಷ್ಟೋ ಜೀವಂತ ಹೃದಯಗಳು ನೊಂದು ಗೀರಿಡುವ ಪ್ರಸಂಗವಿರುತ್ತಿರಲಿಲ್ಲ, ಅನಾಥರಾಗುತ್ತಿರಲಿಲ್ಲ. ದುರ್ಯೋಧನ ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡ ನನಗೊಬ್ಬ ಮಗನಿದ್ದಾನೆ. ದೇಹ ಫಲೀತೆ ವಿನಃ ಬುದ್ಧಿ ತಿರುಗಲಿಲ್ಲ. ಅವನಿಗೆ ನನ್ನ ವೃದ್ಧ ರೋಗಗ್ರಸ್ತ ತಾಯಿ ತಂದೆಯನ್ನು ಬಿಟ್ಟರೆ ಬೇರೇನೂ ತಿಳಿಯದು. ಮಗನೇ, ಹಗೋ ನೋಡಲ್ಲಿ, ನನ್ನನ್ನೇ ಹುಡುಕುತ್ತಾ ಇತ್ತ ಕಡೆಯೇ ಬರುತ್ತಿದ್ದಾರೆ. ನನ್ನನ್ನೇ ಹುಡುಕುತ್ತಾ ಇತ್ತ ಕಡೆಯೇ ಬರುತ್ತಿದ್ದಾರೆ. ನನ್ನನ್ನೇ ಹುಡುಕುತ್ತಾ ಇತ್ತ ಕಡೆಯೇ ಬರುತ್ತಿದ್ದಾರೆ. ಮಗ
ಮತ್ತೆ ಬುದ್ಧಿಮಾಂದನಾದನಲ್ಲ. ಬುದ್ಧಿಮಾಂದ್ಯ ಅವನಲ್ಲ, ನೀನೇ ನಿಜವಾದ ಬುದ್ಧಿಮಾಂದ್ಯ. ನಿನ್ನ ವರ್ತನೆಯಿಂದ ನೀನೇ ಮತಿಗೆಟ್ಟು ಹೋದೆಯ ದುರ್ಯೋಧನ. ನಾನು ನಿನ್ನ ವೈರಿ, ಅಂದರೆ ನಿನ್ನ ವೈರಿಗಳಾದ ಪಾಂಡವರ ಪಕ್ಷದ ಸೈನಿಕ. ನಾನು ಅವನ ವೈರಿ, ಅಂದರೆ ನಿನ್ನ ಪಕ್ಷದ ಸೈನಿಕ. ಅದಕ್ಕಿಂತ ಮೊದಲು ನಾವಿಬ್ಬರು ಸಹೋದರರು. ದಾಯಾದಿಗಳ ಜಗಳದಲ್ಲಿ ಪ್ರಾಣ ಕಳೆದುಕೊಂಡ ಒಂದೇ ತಂದೆ ತಾಯಿಗೆ ಹುಟ್ಟಿದವರು ನಾವು. ನಿಮ್ಮಂತೆ ನಿಯೋಗ ಪುರುಷರಲ್ಲ ನಾವು. ಮನೆಯಲ್ಲಿ ಒಟ್ಟಿಗೆ ಬಾಳುತ್ತಿದ್ದೆವು. ಕುರುಕ್ಷೇತ್ರಕ್ಕೆ ಬಂದಾಗ ಎದುರಾದವರಣ್ಣ. ನನ್ನಿಂದಾಗದು. ಹಾಗೇನದು ತಮ್ಮ, ಇದು ಕುರುಕ್ಷೇತ್ರ, ಇದು ಧರ್ಮದ ಯುದ್ಧ. ಇಲ್ಲಿ ನಾನು ನಿನಗೆ ಅಣ್ಣನೂ ಅಲ್ಲ, ನೀನ ತಮ್ಮನೂ ಅಲ್ಲ. ಯುದ್ಧದಲ್ಲಿ ಸಂಬಂಧಗಳನ್ನು ನೆನಪಿಸಿಕೊಳ್ಳಬಾರದು. ಧರ್ಮದ ಯುದ್ಧದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಏನೆಂದು ಹೇಳಿದ್ದಾನೆ ತಿಳಿದಿಲ್ಲ. ಕರ್ತವ್ಯ ಧರ್ಮವನ್ನು ರಕ್ಷಿಸುವುದು, ಅನ್ಯಾಯವನ್ನು ತಡೆಯುವುದು ನಿನ್ನ ಹೊಣೆಗಾರಿಕೆ. ಕುಟುಂಬದ ಭಾವನೆಗಳಿಂದ ಕರ್ತವ್ಯವನ್ನು ಬಿಟ್ಟು ಬಿಟ್ಟರೆ ಅದು ನಿನಗೆ ಅಪಕೀರ್ತಿಯನ್ನು ತರುತ್ತದೆ. ಯುದ್ಧ ಮಾಡು, ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿ. ಕುಟುಂಬಕ್ಕಿಂತ ಧರ್ಮ ಶ್ರೇಷ್ಠ, ಆದರೆ ಧರ್ಮವನ್ನು ಕಾಯುವುದು ಇನ್ನಷ್ಟು ಶ್ರೇಷ್ಠ. ಏಕೆಂದರೆ ಧರ್ಮವಿಲ್ಲದೆ ಕುಟುಂಬವು ಉಳಿಯುವುದಿಲ್ಲ. ಕಾಯಕವೇ ಕೈಲಾಸ, ಕಾರ್ಯ ನಿನ್ನದು, ಫಲ ನನ್ನದು. ಮುಂದುವರೆಸುವ.
ಧರ್ಮವನ್ನು ಬಿಡಲಿಲ್ಲ. ಆದರೆ ನಿನ್ನಂತ ಧರ್ಮಿಗೆ ಸಹಾಯ ಮಾಡಿದ ನಾನು ಧರ್ಮಿಯಾಗಲು ಹೇಗೆ ಸಾಧ್ಯ ದುರ್ಯೋಧನ? ಹಾಗೆನ್ನದಿರು ತಮ್ಮ, ಈತ ಅಧರ್ಮಿ, ಆದರೆ ನೀನಲ್ಲ. ನೀನು ನಿನಗೆ ಅನ್ನ ಹಾಕಿದ ಒಡೆಯನಿಗಾಗಿ ಯುದ್ಧ ಮಾಡಿ ಹೋರಾಡಿ ಮಾಡಿದವನು. ನೀನು ನಿಜಕ್ಕೂ ಧರ್ಮಿ. ಹುಟ್ಟುತ್ತಾ ಅಣ್ಣ ತಮ್ಮನು, ಬೆಳೆಯುತ್ತಾ ದಾಯಾದಿಗಳೆಂಬ ಮಾತನ್ನು ಜಗಜ್ಜಾಹಿರು ಮಾಡಿದ ಈ ದುರ್ಯೋಧನ ಇದಕ್ಕೆಲ್ಲ ಕಾರಣದತ್ತನು. ಹೌದು, ನಮ್ಮಂತ ಎಷ್ಟೋ ಅಮಾಯಕರ ಅಣ್ಣ ತಮ್ಮರ ಪ್ರಾಣ ಹರಣ ಮಾಡಿದ ಈ ದುರ್ಯೋಧನನೇ ಯುದ್ಧವೆಂಬ ಕಾರ್ಯಕ್ಕೆ ಕಾರಣನು. ಹೌದು, ಇಂದು ಸಕಲವನ್ನು ಕಳೆದುಕೊಂಡು ನಿರ್ಗತಿಕ ಚಕ್ರವರ್ತಿಯಾದೆ. 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 ಚಕ್ರವರ್ತಿಯೇ, ದುರ್ಯೋಧನ, ನನ್ನ ಕಥೆಯನ್ನು ಸ್ವಲ್ಪ ಕೇಳು ದುರ್ಯೋಧನ. ನಾ ಯುದ್ಧಕ್ಕೆ ಬರಕ್ಕಿಂತ ಮೊದಲ ನನ್ನ ಪ್ರೀತಿಯ ಹೆಂಡತಿನ ಬಿಟ್ಟು ಬಂದ ಪಾಪ ಈಗ ಅನಾಥಾಗ್ಯಾಳ. ಎತ್ಕೊಂಡ್ರ ಬಹಳ ದುಃಖ ಆಗ್ತದ. ನಾವಿಬ್ರು ಗಂಡ ಹೆಂಡತಿ ಎಷ್ಟು ಸುಖದಿಂದಿದ್ವಿ ಗೊತ್ತೇನ? ನೀನು ನಾ ಯುದ್ಧಕ್ಕೆ ನಡೆದೇನೆ. ನೀವು ಯುದ್ಧಕ್ಕೆ ಹೋಗ್ಲೇಬೇಕೇನು? ಹೋಗ್ಲಿಲ್ಲ ಅಂದ್ರ ಜೀವನ ನಡಿಬೇಕಲ್ಲ. ಯಾಕ ಏನಾತ? ಯುದ್ಧಕ್ಕೆ ಹೊಂಟಾವ, ಆ ಕಡೆಗೆ ಹೋಗ್ಬಿಡ್ತಾನಂತೆ. ನೀ ಏನ್ ಚಿಂತೆ ಮಾಡ್ಬೇಡ. ಯುದ್ಧ ಮುಗಿದ ಬಳಿಕ ನೀನು ಓಡಾಟ, ನಾವು ಓಡೋಡಿ ಬರ್ತೀನಿ. ಹಾ ನೀನು ಈ ಹೊಡೆದಾಟದಾಗ ನಮ್ ಗುರುಪಕ್ಷ ಏನಾದ್ರು ಗೆದ್ರ ನಮ್ಗೆ ಒಳ್ಳೊಳ್ಳೆ ಬಹುಮಾನ ಕೊಡ್ತಾರ. ಆಗ ನಾ ಕೆಲ್ಸಕ್ಕೆ ಹೋಗಿಲ್ಲ ಮತ್ತ ಕೆಲ್ಸಕ್ಕೆ ಹೋಗ್ದೆ ಇನ್ನೇನ್ ಮಾಡಿಯಾ? ಹಿಂಗ ನಿನ್ ಮಾರಿ ನೋಡ್ಕೊಂಡು ನಿನ್ ಕಣ್ಣೆದ್ರಿಗ ಕುಂತು ಬಿಡ್ತೀನಿ. ಹಿಂಗ್ ನಗ್ಬೇಕು ನೀನು. ಹಿಂಗ್ ನಕ್ರ ಗಂಡ ಕೆಲ್ಸಕ್ಕೆ ಹೋಗಕ ಗುರು ಬರ್ತದ. ರೀ, ನಮ್ಗೆ ಯಾಕೋ ನೀವು ಯುದ್ಧ ಹೋಗೋದು ಭಯ ಆಗ್ತದೆ. ಏನಾದ್ರೂ ಮಾಡಿ ಯುದ್ಧ ನಿಲ್ಸಕ್ಕಾಗಲ್ಲೇನು? ಅದ್ ಯಾಕೆ ಹಿಂಗ್ ರಾಗಿ ಹೇಳಿತಿ? ಅದು ನಮ್ ಕೈಯಾಗದೆ. ನಮ್ಮೊಡೆಯ ಸುಯೋಧನ ಮಹಾರಾಜರು ಮನ್ಸ್ ಮಾಡೋದು ನಿಲ್ತದ. ಆದ್ರೆ ಅವ್ರು ನಿಲ್ಸಂಗಿಲ್ಲ. ನಿಲ್ಸಂತ ಹೇಳಿ ಆ ವಿಶ್ವರೂಪಿ ಕೃಷ್ಣ ಪರಮಾತ್ಮ ಹೇಳಿದ್ರೆ ನಾವು ಕೇಳಿಲ್ಲ. ನನ್ ಮಾತು ನೀ ಏನ್ ಚಿಂತೆ ಮಾಡ್ಬೇಡ. ಯಾಕಂದ್ರ ಆ ಪಾಂಡವಕ್ಕೆ ಹೆಚ್ಚಿನ ಬಲ ನಮ್ ಸೈನ್ಯದಾಗ ಐತಿ. ನಾವಾಗಿರ್ತೀವಿ. ಸರಿ, ಮನಿ ಕಡೆ ಬರ್ತೀನಿ. ನಾ ಏನ್ ಒಬ್ರೇ ಇರಲ್ಲ ಬಿಡು, ನನ್ ಜೊತೆ ನಿನ್ ಮಗನು ಇರ್ತಾನಲ್ಲ. ಈಗ ನನ್ ಹೆಂಡತಿ ಆಗಿದ್ದಕ್ಕೂ ಸಾರ್ಥ ಆಯ್ತು ನೋಡಿ. ಬಹಳ ಚಲೋ ಹೇಳಿದ್. ನನಗಿಂತ ಶೂರ ನನ್ ಮಗ ನಿನ್ ಜೊತೆ ಇರ್ಬೇಕಾದ್ರೆ ನಿನಗೆ ಯಾವ ಭಯ ಹೇಳ? ನೀವು ಯುದ್ಧ ಮುಗಿಸ್ಕೊಂಡು ಬರೋದೊಳಗಡೆ ಭೀಮನಂತ ನಿಮ್ ಮಗ ನಿಮ್ ದಾರಿ ಕಾಯ್ತಾ ಇರ್ತಾನೆ. ಮೆತ್ತಿಗಳು ಆ ಭೀಮ ನಮ್ ವಿರೋಧಿ ಪಡ್ದವನ. ನಮ್ ದುರ್ಯೋಧನಿಗೆ
ಕೇಳಿದ್ರೆ ಮೈಯೆಲ್ಲ ಹುಲ್ಮೆಂತ ಹಾಕೊಂಡು ಇರ್ತದ. ನನ್ನ ರಾಜ್ಯದೊಂದ ತಿಂದು ಭೀಮನಂತ ಮಗ ಬೇಕಾ ನಿನಗೆ? ಹುಟ್ಟು ಕೂಡ ಅಷ್ಟೊಂದು ಹೋಗಂಗಿಲ್ಲ. ನಾ ಯುದ್ಧದ ಸತ್ತು ಸುದ್ದಿ ಆಕೆ ಹ್ಯಾಂಗ ಸಹಿಸ್ಕೊಂತಾಳೋ ದುರ್ಯೋಧನ, ಆಕೆ ಹ್ಯಾಂಗ ಸಹಿಸ್ಕೊಂತಾಳೋ. ನಾನೇನು ಸುಮ್ಕೆ ಮುನ್ಸ್ಕೊಂಡಿಲ್ಲ. ಹಾ ಗೊತ್ತಾಯ್ತು ಬಿಡ್ಲಾ ನೀ ಯಾಕೆ ಮನಸ್ಕೊಂಡಿಯಾ ಅಂತ. ಏನ್ ಗೊತ್ತಾಯ್ತು ನಿಮ್ಗೆ? ಹೇಳು ನೋಡವ. ಕರುಗೊಂಡಂಗ ಮೈ ಬೆಳಿತು, ಕಣ್ಕೊಂಡಂಗ ವಯಸ್ಸು ಬಿತ್ತು. ಹಿಂಗಾದ್ರೆ ನಮ್ಮಬ್ಬ ಲಗ್ನ ಮಾಡಕ್ಕಿಂತ ಅಂತ ತಾನೆ. ಯಾವ ನೀನ್ ಹಿಂಗ ಹೇಳಿದ್ರೆ ನಂಗೆ ಆ ಕೋಪಕ್ಕಿಂತ ಈ ಕೋಪನೇ ಜಾಸ್ತಿ ಆಗ್ತತ್ ನೋಡು. ನಾನ್ಯಾವಾಗ ಹೇಳ್ತೀನಿ ಲಗ್ನ ಮಾಡು ಅಂತ? ನಡು ರಾತ್ರಿ ಎದ್ದು ಅವ ನನ್ ಲಗ್ನ ಮಾಡ್ಸೆ ಅಂತ ಎಂದಾರ ಕೇಳಿನಾ? ಕಣ್ಮಗ ನಿನ್ನೆ ರಾತ್ರಿ ಸರಿ ಹೊತ್ನಾಗ ಇದ್ದು ಸ್ವರಾನ ಮೇಲೆತ್ತಿ ಅವಾಗ ಲಗ್ನ ಮಾಡವ ಅಂತ ಅಂತಿದ್ದೆ. ಅದ್ಯಾಕ ಕೂಸ ಮನಸ್ಕಂಡಿಯಾ? ನನ್ ಮಗ ಧೀರ ಶೂರ. ಏನಿದೆ ಹೇಳುವ? ನನ್ ಮಗ ಧೀರ ಶೂರ ಕಣ್ಮಗ. ಒಂದ್ಕಿತ ಇಲ್ಲ 1000 ಕಿತ ಹೇಳ್ತೀನಿ. ಹಿಂಗ ಹೇಳವ ಮತ್ತೆ. ಇಂಥ ಧೀರ ಶೂರ ಯುದ್ಧ ಮಾಡಕ್ ಹೋಗ್ತೀನಂದ್ರ ಯಾಕೆ ಬೇಡ ಅಂದಿ ನೀನು? ದುರ್ಯೋಧನ ಮಹಾರಾಜರು ನನ್ನ ಸೇವೆ ಮಾಡಕ್ ಕರ್ತಾರ. ನಾನು ಅವ್ರ ಸೈನ್ಯ ಸೇರ್ಕೊಂಡು ಧೀರ ಶೂರ ಅಂತ ಕರೆಸ್ಕೊಳ್ತೀನಿ. ಬೇಡ ಕಣ್ಮಗ, ನೀ ಅವ್ರ ಯುದ್ಧಕ್ಕೆ ಹೋಗ್ಬೇಡ. ಬೇಡ ಕಣ್ಮಗ, ನನಗೆ ಯಾರ ದಿಕ್ಕು? ಅವ್ವ ಏನ್ ಮಾತು ಅಂತ ಆಡಿಯ ನೀನು? ನೋಡೋರಿಗೆ ನನ್ಗೇನಾರ ಆಗಕ್ಕೆ ಮುಗ್ಲಿ ಯುದ್ಧ ಮಾಡಿನ ಅಲ್ಲಿ 1000 ಜನ ಸೈನಿಕರು ಇರ್ತಾರ. ಅದಲ್ಲದೆ ಕುರುಪತಿ ವಂಶಸ್ಥರು 100 ಜನ ಅದರ. ಅವರೆಲ್ಲರೊಳಗೆ ನಾನು ಒಪ್ಪಕನವ. ಅವ್ರೆಲ್ಲರೊಳಗ ನೀನು ಒಬ್ಬನಿದ್ರೆ
ಆಗಕ್ಕಿಲ್ಲ ಕಣವ. ದುರ್ಯೋಧನ ಮಹಾರಾಜರ ಜೊತೆ ಯುದ್ಧ ಮಾಡಿದ್ರ ನಿಮಗೆ ಬೊಕ್ಸೆ ತುಂಬಾ ಬಂಗಾರ ಕೊಡ್ತಾರವ್ವ. ಕುರುಪತಿ ಗೆದ್ರೆ ಬಾಕ್ಸೆ ತುಂಬಾ ಬಂಗಾರ ಕೊಟ್ಟರು. ಸೋತೋದ್ರೆ ನೆನ್ಪೋಗ್ತೀರಿ. ಬೇಡ ಬೇಡ ಕಣ್ಮಗ. ಅವ್ವ, ಹಂಗೇನು ಆಗಕ್ಕಿಲ್ಲ ಕಣವ, ನೀ ಸುಮ್ಕಿರು. ದುರ್ಯೋಧನ ಮಹಾರಾಜರು ನಮ್ಗೆಲ್ಲ ಆಶ್ರಯ ಕೊಡ್ತಾನವ್ವ. ನಮ್ಗೆಲ್ಲ ಸಂದಾಕ್ ನೋಡ್ಕೊಂತಾನೆ. ಆಗ ನೀನು ಹೇಳ್ದಂಗೆ ಲಗ್ನನು ಕೂಡ ಜೋರಾಗಿ ಮಾಡ್ಬೋದು. ಮಾರ್ಗ ತರಿಸಿ 10 ಊರಲ್ಲಿ ಮೆರವಣಿಗೆ ಮಾಡ್ಬೋದು. ಆಗ ನಾನು ನೀನು ಎಲ್ಲ ಸಂದಾಕಿರ್ಬೋದವ್ವ. ಈ ಕಾಸು ಇಂದ ಕಣ್ಣು ತುಂಬ ಕನ್ಸು ಕಟ್ಕೊಂಡು ಕೂತ್ರೆ ಏನಾಗ್ತದೆ ಹೇಳು? ಸುಮ್ಮನೆ ಊಟ ಮಾಡಿ ನಾನು ಯುದ್ಧಕ್ಕೆ ಹೋಗುವನ್ನು ಎಲ್ಲ ಸರಿ ಹೋಯ್ತದೆ. ಆನು ಅರಸವ್ವ ನನ್ನವ್ವ, ಯುದ್ಧ ಮಾಡಿ ಗೆದ್ದು ಬಾ ಅಂತ, ಬೊಕ್ಸೆ ತುಂಬಾ ಬಂಗಾರ ಅಂತ ಅರಸವ್ವ ನನ್ನ. ನಿನ್ನ ಅಸೂಯೆಗಾಗಿ ನಮ್ಮಂಥವರನ್ನು ಬಲಿ ತೆಗೆದುಕೊಂಡೆಯ. ನಿನಗಾದೋ ಭೋಜನಕ್ಕೊಂದು ಗೃಹ, ಅಂಗ ಸಾಧನೆಗೊಂದು ಗೃಹ, ಮೇಲೊಂದು ನಾಟ್ಯ ಗೃಹ, ಒಂದು ಒಂದದರ ಮನೆ. ಯಾವತ್ತಾದರೂ ನಮ್ಮ ಬಗ್ಗೆ ಕ್ರಿಮಿನಲೋಪಾದಿಯಲ್ಲಿ ಮಣ್ಣಿನ ಗೂಡಿನಲ್ಲಿ ವಾಸವಿರುವ ನಮ್ಮನ್ನು ನಂಬಿಕೊಂಡ ಸಂಸಾರದ ಬಗ್ಗೆ ಕಿಂಚಿತ್ತಾದರೂ ಯೋಚಿಸಿರುವೆ ದುರ್ಯೋಧನ? ಹೇಗೆ ನಿನ್ನ ತಾಯಿ ಅರಮನೆಯಲ್ಲಿ ನಿನಗಾಗಿ ಕಾದಿರುವಳು, ಹಾಗೆ ನನ್ನ ತಾಯಿ ಮಣ್ಣಿನ ಗೂಡಿನಲ್ಲಿ ನನಗಾಗಿ ಕಾದಿರುವಳು. ಪಾಪ, ಅವಳಿಗೆ ಏನು ಗೊತ್ತು ನಾನೆಂದಿಗೂ ಮರಳಿಬಾರದೆಂದು. ಹೇಳು, ನನ್ನನ್ನು ನನ್ನ ತಾಯಿಗೆ ಮರಳಿ ಕೊಡುವೆಯಾ? ಮರಳಿ ಕೊಡುವೆಯ ದುರ್ಯೋಧನ? ಮಗ ಅಯ್ಯೋ, ನಾನು ಮತ್ತೆ ಸತ್ಯ ದುರ್ಯೋಧನ. ಅಲ್ಲಿ ನೋಡು, ನನ್ನವ್ವ ನನ್ನನ್ನು ಹುಡುಕಿಕೊಂಡು ಈ ಹೆಣಗಳ ರಾಶಿಯ ನಡುವೆ ತಡುಕಾಡುತ್ತಾ ಹೇಗೆ ನಿಂತಿದ್ದಾಳೆಂದು ನೋಡು. ನೋಡು ದುರ್ಯೋಧನ.
ಆದ್ರೆ ನನಗೆ ತಿಳಿಯಿತು. ನೀನಿನ್ನು ನನಗೆ ಜೀವಂತವಾಗಿ ಸಿಗಲಾರೆ. ನೀನು ನನಗೆ ಜೀವಂತವಾಗಿ ಸಿಗಲಾರೆ ಎಂಬುದು. ಮಗ, ಈ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಮುನ್ನ ಒಮ್ಮೆಯಾದರೂ ಮುಖ ತೋರಿಸಿ ಹೋಗಲಾರೆ. ಒಮ್ಮೆಯಾದರೂ ಮುಖ ತೋರಿಸಿ ಹೋಗಲಾರೆ ಮಗ. ಸುತ್ತಲೆತ್ತಲೋ ಹೆಣಗಳು, ಎತ್ತಲೋದರೂ ಹೆಣಗಳು, ಸೋಕಿದರ ಹೆಣಗಳು, ದೃಷ್ಟಿ ನಾಟಿದರ ಹೆಣಗಳೋ ಹೆಣಗಳು. ನನಗೆ ಜಗನ್ನಮ್ಮನಲ್ಲಿ, ನನಗೆ ಜಗನ್ನಮ್ಮನಲ್ಲಿ. ಅವ್ವ, ನಿನ್ ಮಗ ನಿನ್ ಮುಂದೆನೆ ಬಂದಿದ್ ನೋಡವ್ವ. ಅವ್ವ, ನೋಡವ್ವ. ನನ್ನ ಕಣ್ ತೆರೆದು ನೋಡವ್ವ. ನಿನ್ ಮಗ ನಿನ್ ಮುಂದೆನೆ ಬಂದಿದ್ ನೋಡವ್ವ. ಮಗನ್ ಮೇಲೆ ನಿನ್ ಸಂಸಾರಕ್ಕ ಕಣ್ಣು ಕಪ್ಪಾಗಿರ್ಬೇಕಿಂದು. ಅವ್ವ, ಅವ್ವ, ನಿನ್ ಮಗ ನಿನ್ ಮುಂದೆನೆ ಬಂದಿದ್ ನೋಡವ್ವ. ಅಯ್ಯೋ ಅಯ್ಯೋ, ಈ ರಣರಂಗದಲ್ಲಿ, ಈ ಹೆಣಗಳ ನಾಡಿನಲ್ಲಿ ಅರ್ಧ ಜೀವವಿದ್ದಲಾದರೂ ಉಳಿದಿದ್ದರೆ ಮಾತಾಡಿ ಬನ್ನಿ, ನನ್ನ ಮಗನ ಮುಖವನ್ನು ತೋರಿಸಿ ಎದ್ದೇಳಿ. ಮಗ 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 ಮಗ. ಸಾವಿರ ಸಾವಿರ ನನ್ನಂತರ ತಾಯಿಯ ಕಣ್ಣೀರಿನ ಕೋಡಿಲಿ ಅಂಧದವರ ಮನೆಯು ಕೊಚ್ಚಿ ಹೋಗಲಿ. ಜನರಂಗ ಬಲ್ಲದ ತಾಯಿಯ ಕಣ್ಣೀರು ಬತ್ತಿ ಹೋಗಲಿ. ಏಳು ದುರ್ಯೋಧನ, ಏಕೆ ಹೀಗೆ ಬದುಕಿರುವ ಹೆಣದಂತೆ ಕೂತಿರುವೆ? ನನ್ನವ್ವನ ಕೂಗು ನಿನ್ನ ಮನವನ್ನು ಕಲುಕಲಾರದೆ. ನಿನಗೆ ಸುಯೋಧನವೆಂಬ ಅಂತರ್ಮುಖವಿರುವುದೇ ಆದರೆ ಹೋಗು. ನನ್ನವ್ವನಿಗೆ ನನ್ನ ಹೆಣದ ಮುಖ ತೋರಿಸು, ಹೆಣದ ಮುಖ ತೋರಿಸು ದುರ್ಯೋಧನ. ದುಃಖಿಸದಿರುತ್ತಾನೆ. ನಿನ್ನ ಮಗ ಮಹಾತ್ಯಾಗಿ, ಇನ್ನೊಬ್ಬರಿಗಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮ, ಪುಣ್ಯಾತ್ಮ, ಶೂರತನದಿಂದ ಹೋರಾಡಿ ವೀರ ಮರಣವನ್ನಪ್ಪಿ ಸ್ವರ್ಗದಲ್ಲಿ ಶಾಶ್ವತ ಸ್ಥಾನ. ಅಂತವನ ತಾಯಿಯಾದದ್ದಕ್ಕೆ ನಿನ್ನ ಬಗ್ಗೆ ಹೆಮ್ಮೆ ಅನಿಸುತ್ತದೆ. ಮಾತಾಡುತ್ತಾನೆ. ನಿನ್ನ ಈ ಘೋರ ಮೌನದಿಂದ ನನ್ನ ಅಂತರಂಗವನ್ನು ಹಿಡಿಯಬೇಡ. ಕೊನೆಯದಾಗಿ ನಿನ್ನ ಮಗನ ಮುಖವನ್ನು ಒಮ್ಮೆ ನೋಡಿ ಮುಗಿಲು ಅರಿದು ಬೀಳುವಂತೆ ಹತ್ತು ಬಿಡುವ. ಈ ವೈಶಾಖಾಯನ ಸರೋವರವು ಶಾಂತವಾಗಿ ಬಿಡುವ. ತಾಯಿ ಮಾತಾಡುತ್ತಾನೆ.
ತಪ್ಪಿಸಿಕೊಳ್ಳಲು ಒಂದೇ ಉಪಾಯ, ವೈಶಂಪಾಯನ ಸರೋವರದಲ್ಲಿ ಅಡಗಿ ಕೂರುವುದು. ನಾವ್ಯಾರು ನಿನ್ನವರಲ್ಲವೇ? ನಾವ್ಯಾರು ನಿನ್ನವರಲ್ಲವೇ? ನಾವ್ಯಾರು ನಿನ್ನವರಲ್ಲವೇ? ನಾವ್ಯಾರು ನಿನ್ನವರಲ್ಲವೇ? ದ್ರೋಣ! ಎಲ್ಲಿದೆ ದ್ರೋಣ? ದ್ರೋಣ! ಎಲ್ಲಿದೆ ದ್ರೋಣ? ನಿನ್ನ ಬುದ್ಧಿಗೆ ಎಬ್ಬಿಸಿದಂತ ನಿನ್ನ ಹುಟ್ಟವಿಲ್ಲದ ನನ್ನಪ್ಪನೊಡನೆ ರಕ್ತಾಭಿಷೇಕ ಮಾಡುತ್ತೇನೆ. ದ್ರೋಣ! ಎಲ್ಲಿದೆ ದ್ರೋಣ? ಯಾರೋ ವೈಶಂಪಾಯನ ಸರೋವರಕ್ಕೆ ಹಿಮ್ಮುಖವಾಗಿ ನಡೆದಂತಿದೆ. ಹೆಜ್ಜೆ ಗುರುತನ್ನು ನೋಡಿದರೆ ದುರ್ಯೋಧನದೇ ಇರಬಹುದು. ಓಹೋ ದುರ್ಯೋಧನ, ನೀನು ವೈಶಂಪಾಯನ ಸರೋವರದ ಆಳದಲ್ಲಿ ಕೂತಿರುವೆಯಾ? ಇವನನ್ನು ಹೊರಗೆ ತರುವುದು ಹೇಗೆ? ಆ ದುರ್ಯೋಧನನಿಗೆ ಸರಿಸಾಟಿಯಾದವನು ಅವನೊಬ್ಬನೇ. ಅವನೇ ಭೀಮ. ನಾನು ಭೀಮನನ್ನು ಕರೆತರುತ್ತೇನೆ. ನೋಡು ಭೀಮ, ಅವನು ವೈಶಂಪಾಯನ ಸರೋವರಕ್ಕೆ ಹಿಮ್ಮುಖವಾಗಿ ನಡೆದಂತ ಹೆಜ್ಜೆಗಳನ್ನು ನೋಡು. ಅವನು ವೈಶಂಪಾಯನ ಸರೋವರದ ಆಳದಲ್ಲಿ ಕೂತಿರುವನು. ನಿನ್ನ ಗರ್ಜನೆ ಅವನಿಗೆ ಕೇಳಿಸಬೇಕು. ಕರೆ, ಕೂಗುವುದನ್ನು. ದುರ್ಯೋಧನ, ಹಿಂಗೆ ಕೂಗಿದರೆ ಆಗುವುದಿಲ್ಲ. ಆಳದಲ್ಲಿ ಕೂತಿರುವನು. ನಿನ್ನ ಗರ್ಜನೆ ಸಿಂಹದಂತಿರಬೇಕು. ನಿನ್ನ ಗರ್ಜನೆಯಲ್ಲಿ ಅವನನ್ನು ಉದ್ರೇಕಿಸು, ಪ್ರಚೋದಿಸು, ರಕ್ಷಿಗೆಬ್ಬಿಸು. ಆಗ ನೋಡು ದುರ್ಯೋಧನ ನಿನ್ನೊಡನೆ ಯುದ್ಧ ಮಾಡಲಿಕ್ಕೆ ಬರುತ್ತಾನೆ. ಕರೆ, ಕೂಗುವುದನ್ನು. ಏ ದುರ್ಯೋಧನ, ನೀನು ನಿಜವಾದ ವೀರ ಧೀರ ಶೂರನಾಗಿದ್ದರೆ ಎದ್ದು ಹೊರಗೆ ಬಾ. ನೀನು ಚಲದಂಕ ಮಲ್ಲನೆಯಾಗಿದ್ದರೆ ಎದ್ದು ಹೊರಗೆ ಬಾ. ನಿನ್ನ ತೋಳಲ್ಲಿ ಬಲವೇ ಇದ್ದರೆ ಎದ್ದು ಬಾ. ಹೀಗೇಕೆ ನೀರಲ್ಲಿ ಹೇಳಿಯಂತೆ ಅವಿತು ಕೂತಿರುವೆ? ಎದ್ದು ಬಾ. ನಿನಗೆ ಸುಯೋಧನನೆಂಬ ಅಂತರ್ಮುಖ ಹೊಂದಿದ್ದರೆ ಎದ್ದು ಹೊರಗೆ ಬಾ. ನೀನು ನಿಜವಾಗಿಯೂ ಕುರುಪತಿಯಾಗಿದ್ದರೆ ಎದ್ದು ಹೊರಗೆ ಬಾ. ಯುದ್ಧ ಯುದ್ಧ ಎಂದು ನೀನೇ ಸಾರಿ ಈಗ ಪಾತಾಳದಲ್ಲಿ ಅವಿತು ಕೂತಿರುವೆಯ. ನೀನು ನಿಜವಾದ ವೀರನೇ ಆಗಿದ್ದರೆ, ಯೋಧನೇ ಆಗಿದ್ದರೆ ಈಗ ನಾನು ಯುದ್ಧವನ್ನು ಸಾರುತ್ತಿದ್ದೇನೆ. ಹೇ ಮನ್ವಿಯೇ, ಎದ್ದು ಹೊರಗೆ ಬಾ. ಎದ್ದು ಹೊರಗೆ ಬಾ. ಓ ಪ್ರೇತಾತ್ಮಗಳೇ, ಏಕೆ ರಚುತ್ತಿರುವಿರಿ? ನೀವು ನನ್ನ ಕೈಗೆ ಸಿಗುವಂತಿದ್ದರೆ ನಿಮ್ಮ ದೇಹವನ್ನು ಸೀಳಿ ಚಿತ್ರ ಚಿತ್ರ ಮಾಡಿಬಿಡುತ್ತಿದ್ದೆ. ಹೇ ದುರ್ಯೋಧನ, ನಿನಗೆ ಸೀಳುವುದಕ್ಕೆ ಚಿತ್ರ ಚಿತ್ರ ಮಾಡಿ ಬಿಸಾಕುವುದಕ್ಕೆ ದೇಹ ಬೇಕಲ್ಲವೇ?
ನಾವೆಲ್ಲ ಭೀಮನ ದೇಹದೊಳಗೆ ಹೊಕ್ಕಿ ನಿನ್ನ ಎದುರು ಬಂದು ನಿಲ್ಲುತ್ತೇವೆ. ಸಾಧ್ಯವಾದರೆ ಬಿಸಾಕು ನಮ್ಮನ್ನು. ನನ್ನನ್ನು ವಧಿಸಲು ನನ್ನ ಕಡುವ ಹಿರಿಯಾದ ಭೀಮನ ದೇಹದಲ್ಲಿ ಒಕ್ಕಿರುವರು. ಭೀಮನ ಬಲವಾಗಲಿ ಆತ್ಮಗಳ ಬಲವಾಗಲಿ ಈ ದುರ್ಯೋಧನನ ಒಂದು ರೋಮವು ಕೂಡ ಕೊಂಕಿಸಲು ಸಾಧ್ಯವಿಲ್ಲ. ನನ್ನಲ್ಲಿ ಕುದಿಯುತ್ತಿರುವ ಕ್ರೋಧಾಗ್ನಿಗೆ ಇಂದು ನಾನು ರಕ್ಕಸ ರೂಪ ತಾಳಿ ನಿನ್ನ ಪ್ರಾಣವನ್ನೇ ಆಹುತಿ ನೀಡುತ್ತೇನೆ. ಬಾ.
ಕೋಟೆಯನ್ನು ತೊಡೆ ತಟ್ಟಿ ಯುದ್ಧ ಮಾಡಿ. ಕಪಟಿ ಕೃಷ್ಣ! ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನಂತ ಅಧರ್ಮಿಗೆ ಸಹಾಯ ಮಾಡಿದ ತಪ್ಪಿಗೆ ನಾವು ಅಧರ್ಮಿಗಳಾಗಿ ಹೋದೆವು. ಇದಕ್ಕೆ ಪರಿಹಾರವೇನು ಪ್ರಭುವೇ? ಇದಕ್ಕೆ ಪರಿಹಾರವೇನು ಪ್ರಭುವೇ? ನೀವು ಅಧರ್ಮಿಗಳಲ್ಲ. ನಿಮಗೆ ಅನ್ನ ಇಟ್ಟು ಸಾಕಿದ ಒಡೆಯನ ಉಳಿವಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಪ್ರಾಣ ಕಳೆದುಕೊಂಡ ನೀವು ಸರಿತಮಗಳ ಅರಿವಿಲ್ಲದೆ ನಿಮ್ಮಂತವರ ಕೈಯಲ್ಲಿ ಅಧರ್ಮ ಮಾಡಿಸಿದ ಕುರುಪತಿಯೇ ನೇರ ಪ್ರಾಯಶ್ಚಿತ್ತಕ್ಕೆ ಹೊಣೆ. ನೀವಿನ್ನು ನಿಶ್ಚಿಂತರಾಗಿರಿ. ನಿಮ್ಮ ಆತ್ಮಕ್ಕೆ ಸಾಕ್ಷಾತ್ಕಾರವಿದೆ. ಮಹಾಭಾರತ ಯುದ್ಧವು ದುರ್ಯೋಧನನಂತ ಅಹಂಕಾರ ಅವಿವೇಕದಿಂದಲೇ ಆಗಿರುತ್ತದೆ. ಜಗತ್ತಿನ ಯಾವ ಭಾಗದಲ್ಲೇ ಆಗಲಿ ಯುದ್ಧ ನಡೆಯಲು ಕಾರಣ ಆಯಾ ಪ್ರದೇಶದ ಅಹಂಕಾರ ಅವಿವೇಕದಿಂದಲೇ ಆಗಿರುತ್ತದೆ. ಯುದ್ಧದ ಫಲಿತಾಂಶವೇ ರೋದನ. ಈಗ ದುರ್ಯೋಧನ ಕೊಡುತ್ತಿರುವ ರೋದನ ಅದುವೇ ರೋದನ. ಯುದ್ಧದಲ್ಲಿ ಮಡಿದಿರುವ ಎರಡೂ ಕಡೆಯ ಬೆಂಬಲಿಗರಿಗೆ ಏಕಕಾಲಕ್ಕೆ ನೆಮ್ಮದಿ ದೊರೆಯಲಿ. ಹೇ ಶ್ರೀಕೃಷ್ಣ ಪರಮಾತ್ಮ, ಇಂದು ಅಧರ್ಮವನ್ನು ನಾಶ ಮಾಡಲು ನೀವು ಬಂದಿದ್ದೀರಿ. ಮುಂದಿನ ಯುಗಗಳಲ್ಲೂ ಧರ್ಮವನ್ನು ನಾಶ ಮಾಡಲು ಅಧರ್ಮಿಗಳು ಹುಟ್ಟುತ್ತಲೇ ಇರುತ್ತಾರೆ. ಅಂದು ಧರ್ಮದ ಸಂರಕ್ಷಣೆ ಹೇಗೆ ಮಹಾಪ್ರಭು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ
यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ತುಂಬಾ ಚೆನ್ನಾಗಿತ್ತು ಸರ್.